ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಚಿಕ್ಕಜಂಬೂರು ಎಂಬುದೊಂದು ಪುಟ್ಟ ಗ್ರಾಮ. ಇಲ್ಲಿ ನೋಡಿ, ಸರ್ವಧರ್ಮೀಯರು ಕುರಾನ್ ಪ್ರವಚನ ಕೇಳ್ತಾ ಇದ್ದಾರೆ. ಹೌದು, ಇದೇ ಮೊದಲ ಬಾರಿಗೆ ಇಲ್ಲಿ ಕನ್ನಡದಲ್ಲಿ ಕುರಾನ್ ಪ್ರವಚನ ಆಯೋಜಿಸಲಾಗಿತ್ತು. ಕುತೂಹಲದಿಂದಲೂ ಆಸಕ್ತಿಯಿಂದಲೂ ಇಲ್ಲಿಗೆ ಮುಸ್ಲಿಮೇತರರು ಬಂದಿದ್ದರು. ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಹಮ್ಮಿಕೊಳ್ಳಲಾದ ಈ ಐತಿಹಾಸಿಕ ಕಾರ್ಯಕ್ರಮದ ಮೂಲಕ ಗ್ರಾಮದಲ್ಲಿ ವಿವಿಧ ಸಮುದಾಯಗಳ ನಡುವೆ ಶಾಂತಿ, ಸೌಹಾರ್ದ ಮತ್ತು ಪರಸ್ಪರ ಗೌರವವನ್ನು ಬೆಳೆಸುವ ಕೆಲಸ ಸಾರ್ಥಕವಾಗಿತ್ತು. ಜಮಾತೆ ಇಸ್ಲಾಮಿ ಚಿಕ್ಕಜಂಬೂರು ವತಿಯಿಂದ ಪ್ರಥಮ ಬಾರಿಗೆ ನಮ್ಮ ಚಿಕ್ಕಜಂಬೂರು ಗ್ರಾಮದಲ್ಲಿ ಯಶಸ್ವಿ ಜೀವನ ವಿಷಯದ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಾವು ಅಕ್ಕಪಕ್ಕದ ಎಲ್ಲ ಹಳ್ಳಿಗಳಲ್ಲಿ ಹಿಂದೂ ಬಾಂಧವರಿಗೆಲ್ಲ ಇನ್ವೈಟ್ ಮಾಡಿದ್ವಿ. ಅವರೆಲ್ಲರೂ ಕಾಲಕ್ಕೆ ಸರಿಯಾಗಿ ಈ ಮಳೆ ಲೆಕ್ಕಿಸದೆ ನಾವು ಅವರಿಗೆ ಕರೆ ಕೊಟ್ಟದ್ದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಎಲ್ಲ ಹಳ್ಳಿಗಳಿಂದಲೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಿಂದೂ ಮತ್ತು ಮುಸ್ಲಿಮರು ಒಟ್ಟಾಗಿ ಕುರಾನಿನ ಸಂದೇಶ ತಿಳಿದುಕೊಳ್ಳುವ ಮತ್ತು ಧಾರ್ಮಿಕ ಸಾಮರಸ್ಯ ಉತ್ತೇಜಿಸುವ ಕಾರ್ಯ ಮಾಡಿದರು. ನಾಡಿನ ಪ್ರಸಿದ್ಧ ವಾಗ್ಮಿ ಮಹಮ್ಮದ್ ಕುನಿ ಕುರಾನ್ನ ಸಂದೇಶವನ್ನ ಸರಳವಾಗಿ, ಸುಲಭವಾಗಿ ಅರ್ಥವಾಗುವಂತೆ ವಿವರಿಸಿದರು. ಆದ್ದರಿಂದಲೇ ಸಮಾಜಕ್ಕೆ ನೀವು ಒಳ್ಳೆಯದನ್ನು ಹೇಳ್ತಾ ಇರಬೇಕು. ನನ್ನ ಮತ್ತು ನಿಮ್ಮ ಮಕ್ಕಳು ಇವತ್ತು ಆಲಿಸುತ್ತಿರುವುದೇನು? ಎಲ್ಲಿ ಭಾಷಣ, ಯಾವುದೇ ಧಾರ್ಮಿಕ ವೇದಿಕೆಗಳಲ್ಲಿ, ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗಳಲ್ಲಿ, ಚುನಾವಣಾ ಪ್ರಚಾರದ ವೇದಿಕೆಗಳಲ್ಲಿ, ಎಲ್ಲಾ ಸಭೆ ಸಮಾರಂಭಗಳಲ್ಲಿ ಹಗೆತನ, ವಿದ್ವೇಷ ಇವುಗಳನ್ನೇ ಆಲಿಸಿ ಬೆಳೆಯುವ ಒಂದು ತಲೆಮಾರಿನ ಸ್ಥಿತಿ ಹೇಗಿರಬಹುದು ನೀವು ಆಲೋಚಿಸಿ. ಅವರು ಹೇಗೆ ಒಳ್ಳೆಯವರಾಗಲಿಕ್ಕೆ ಸಾಧ್ಯ? ನನ್ನ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ಏನು? ಅವರೆಲ್ಲ ಕಡೆಯಿಂದ ಆಲಿಸುತ್ತಿರುವುದು ಇದುವೇ, ಹಗೆತನ, ವಿದ್ವೇಷ, ಪರಸ್ಪರ ಕೂಗಾಟ. ಇದನ್ನ ಆಲಿಸಿ ನಿಮ್ಮ ಮಕ್ಕಳು ಬೆಳೆಯುವುದಾದರೆ ಅವರಿಂದ ನೀವು ಒಳಿತನ್ನು ನಿರೀಕ್ಷಿಸಲು ಸಾಧ್ಯವೇ? ನನ್ನ ಮತ್ತು ನಿಮ್ಮ ಮಕ್ಕಳು ಎಲ್ಲ ಕಡೆಯಿಂದ ಒಳ್ಳೆಯದನ್ನು ಆಲಿಸುವಂತಾಗಬೇಕು. ನಮ್ಮ ಮನೆಯಲ್ಲಿ ವೇದಿಕೆಗಳಿಂದ, ಧಾರ್ಮಿಕ ವೇದಿಕೆಗಳಿಂದ, ಮಸೀದಿಗಳಿಂದ, ಆರಾಧನಾಲಯಗಳಿಂದ ಎಲ್ಲಾ ಕಡೆಗಳಲ್ಲಿ ಅವರು ಒಳ್ಳೆಯದನ್ನೇ ಆಲಿಸ್ತಾ ಬೆಳೆಯಲಿ. ಆ ಬದುಕು ಹೇಗೆ ಸಾಧ್ಯ ಎಂಬುದನ್ನು ಕಲಿಸುವುದಕ್ಕೆ ಜಗತ್ತಿಗೆ ಪ್ರವಾದಿಗಳು, ದಾರ್ಶನಿಕರು, ಶರಣರು ಎಲ್ಲರೂ ಬಂದಿರುವುದು. ನಿಮ್ಮನ್ನು ಹೆದರಿಸಲಿಕ್ಕೆ ಬಂದದ್ದಲ್ಲ ಅವರಲ್ಲ. ನಿಮಗೆ ಹಗೆತನದ, ವಿದ್ವೇಷದ ಪಾಠ ಕಲಿಸಿಕೊಡ್ಲಿಕ್ಕೆ ಬಂದದ್ದು ಅಲ್ಲವರಲ್ಲ. ಪ್ರವಾದಿಯವರ ಧರ್ಮ ಅಂದರೇನು ಪ್ರವಾದಿಯವರೇ 3 ಸಲ ಪ್ರಶ್ನಿಸಿದ ಆ ವ್ಯಕ್ತಿ. ಪ್ರವಾದಿಯವರು 3 ಸಲ ಕೂಡ ಕೊಟ್ಟ ಉತ್ತರ ಖುಲುಕುನ್ ಹುಸುನ್, ಸಚ್ಚಾರಿತ್ರ್ಯವೇ ಧರ್ಮ. ಸಚ್ಚಾರಿತ್ರ್ಯವೇ ಧರ್ಮ, ಒಳ್ಳೆಯ ಕ್ಯಾರೆಕ್ಟರ್, ಅದುವೇ ಧರ್ಮ. ಈ ಧರ್ಮವನ್ನು ನೀವು ಪಾಲಿಸುವುದಾದರೆ ನಮ್ಮ ಬದುಕು ಅತ್ಯಂತ ಯಶಸ್ಸಿನ ಬದುಕಾಗ್ತದೆ. ಆದ್ದರಿಂದ ಒಳ್ಳೆಯ ಅನುಭವಗಳನ್ನು ಬಿಟ್ಟು ಹೋಗಬೇಕು ನಾವು ಜಗತ್ತಿಗೆ. ರಟ್ಟಿಹಳ್ಳಿಯ ಕಬ್ಬಿಣಗಂತಿ ಮಠದ ಸ್ವಾಮೀಜಿ ಶಿವಲಿಂಗ ಶಿವಾಚಾರ್ಯರು ತಮ್ಮ ಪ್ರವಚನದಲ್ಲಿ ಸಾಮರಸ್ಯ ಮತ್ತು ನೈತಿಕತೆಯ ಸಂದೇಶ ನೀಡಿದರು. ನಮ್ಮ ದೇಶದಲ್ಲಿರುವ ಮುಸ್ಲಿಮರಷ್ಟು ನೆಮ್ಮದಿ, ಶಾಂತಿಯಿಂದ ಇನ್ಯಾವ ದೇಶದಲ್ಲೂ ಇಲ್ಲ ಅಂದರು. ಈ ಸತ್ಯವನ್ನು ನಾವು ಒಪ್ಕೋಬೇಕಾ? ಹೌದಾನೆ? ಹಾಗಾದರೆ ಈ ದೇಶ ಇಷ್ಟೊಂದು ಮುಸ್ಲಿಂ ಧರ್ಮಕ್ಕೂ ಆಶ್ರಯ ಕೊಟ್ಟದೆ ಅಂದರೆ, ಈ ದೇಶದ ಅನುಯಾಯಿಗಳು ನಾವೆಲ್ಲ ಅಣ್ಣ ತಮ್ಮಂದಿರು ಅಂತ ನಾವು ಅಂದ್ಕೊಂಡ್ರೆ ನಾವು ಅಣ್ಣ ತಮ್ಮಂದಿರಾಗೇ ಇರಬೇಕು, ಭ್ರಾತೃತ್ವದಲ್ಲೇ ಇರಬೇಕು. ಹೌದಾನೆ? ಎಲ್ಲೋ ಒಂದು ಕಡೆಗೆ ನಮ್ಮ ಧರ್ಮವನ್ನು ಹಿಡ್ಕೊಂಡು, ನಮ್ಮ ಧರ್ಮದ ಆಚಾರ ವಿಚಾರಗಳು, ನಮ್ಮ ದೇವರೇ ದೊಡ್ಡವನು ಅಂತ ನಾವು ಅಂದ್ಕೊಂಡು ಹೋದರೆ ಖಂಡಿತ ಶಾಂತಿ, ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯನಾ? ಖಂಡಿತ ಆಗೋದಿಲ್ಲ. ಅದಕ್ಕೆ ನಮಗೆ ಯಶಸ್ವಿ ಜೀವನ ಅಂದ್ರೆ ಏನು? ಭಾಳ ಹಣ ಗಳಿಸೋದಲ್ಲ. ಇರುವ ಪ್ರಾಮಾಣಿಕ ದುಡಿಮೆಯಲ್ಲಿ ಶಾಂತಿ, ನೆಮ್ಮದಿಯಿಂದ ಇರೋದು ಯಶಸ್ವಿ ಜೀವನ. ನಾನು ಮತ್ತೊಂದು ಸಂದರ್ಭದಲ್ಲಿ ಮತ್ತೆ ಇದಕ್ಕೆ ಪೂರಕವಾಗಿ ಮತ್ತಷ್ಟು ವಿಚಾರಗಳನ್ನು ಚಿಂತನೆ ಮಾಡ್ತಾನೆ. ನಾವೆಲ್ಲ ಇವತ್ತು ಆ ಸಂಘರ್ಷ ಕಾಲದಲ್ಲಿದ್ದೇವೆ. ನಾವೆಲ್ಲ ಸೋದರತ್ವದಲ್ಲಿ, ಪ್ರೀತಿ ವಿಶ್ವಾಸದಲ್ಲಿ, ಸೌಹಾರ್ದಯುತವಾದ ಜೀವನವನ್ನು ಕಂಡುಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆ ಒಳ್ಳೆಯ ಬದುಕನ್ನು ಕಾಣ್ತದೆ. ನಾವೆಲ್ಲೋ ಘರ್ಷಣೆಗೆ ಹೋದರೆ ನಮ್ಮ ಸಂತತಿ ಏನಾಗ್ತದೆ? ಇನ್ನೂ ಬಹಳಷ್ಟು ಕೆಟ್ಟು ಹೋಗ್ಬಿಡ್ತಾವೆ. ಮುಪ್ಪಿನಾವಸ್ಥೆಯಲ್ಲಿ ನಾವು ಆ ನೋವನ್ನು, ಬಹಳ ಕಷ್ಟದ ಬದುಕನ್ನು ನಾವು ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸಭೆಯಲ್ಲಿ ಉಪಸ್ಥಿತರಿದ್ದವರು ತಮ್ಮ ಅನಿಸಿಕೆಗಳನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ಯಶಸ್ವಿ ಜೀವನ ಅಂತ ಏನು ವಿಷಯ ಇಟ್ಕೊಂಡು ಇವತ್ತು ಮಹಮ್ಮದ್ ಕುಯಿ ಅವರು ಪ್ರವಚನವನ್ನು ನೀಡಿದ್ರು. ಇವತ್ತು ಚಿಕ್ಕಜಂಬೂರು ಗ್ರಾಮದಲ್ಲಿ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ರಟ್ಟಿಹಳ್ಳಿ ಕಬ್ಬಿಣಗಂತಿ ಮಠದ ಷಡಸ್ಥಲ ಬ್ರಹ್ಮಿ ಶಿವಲಿಂಗ ಶಿವಾಚಾರ್ಯ ಸ್ವಾಮಿಗಳು ಸಹಿತನು ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಸಹಿತನು ಈ ಒಂದು ಸೌಹಾರ್ದತೆಯಿಂದ ಇವತ್ತು ಈ
ಕುರಾನ್ ಪ್ರವಚನವನ್ನು ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸಹಿತನೂ ಈ ಕಾರ್ಯಕ್ರಮವನ್ನು ಏನು ಸೌಹಾರ್ದತೆಯಿಂದ ಈ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಇವತ್ತೇನು ಇಸ್ಲಾಂ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಎಲ್ಲ ಧರ್ಮಗಳು ಸಹಿತನೂ ಭಾರತ ದೇಶದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಅಣ್ಣ ತಮ್ಮಗಳಾಗಿ ನಡ್ಕೋಬೇಕು ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಗುರುಗಳಾದಂಥ ಶಿವಲಿಂಗ ಶಿವಾಚಾರ್ಯ ಗುರುಗಳು ಸಹಿತನೂ ಏನು ತಿಳಿಸ್ಕೊಟ್ರು. ನಮ್ಮ ಮಹಮ್ಮದ್ ಕುಯಿ ಅವರು ಮಾತು ಹೇಳಿದರು, ಬೆಳಕಿನಲ್ಲಿ ಕತ್ತಲ ಮಾಡೋದು ಕಷ್ಟ, ಕತ್ತಲಿನಲ್ಲಿ ಬೆಳಕು ತರ್ಬೋದು. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಯಾವತ್ತೂ ಸಹಿತನೂ ಎಲ್ಲ ಧರ್ಮದ ಜನರಿಗೆ ಒಳ್ಳೆಯದನ್ನು ಹೇಳಿಕೊಟ್ರೆ ನಾವು ಒಳ್ಳೆಯ ಸನ್ಮಾರ್ಗದಲ್ಲಿ ಈ ದೇಶದ ರಾಜ್ಯದ ಉತ್ತಮ ಪ್ರಜೆಯಾಗಿ ನಾವು ನಡೀಲಿಕ್ಕೆ ಸಾಧ್ಯ. ದೇವರುಗಳ ಒಂದು ಪ್ರೀತಿ ಪಡೀಲಿಕ್ಕೆ ನಾವು ಜೀವನ ಯಾವ ಥರ ನಡೆಸಬೇಕು ಅಂತಂದು ಇವತ್ತು ಉತ್ತಮವಾಗಿ ಮಹಮ್ಮದ್ ಕುಯಿ ಅವರು ಪ್ರವಚನವನ್ನು ಕೊಟ್ಟರು. ನಿಜವಲ್ಲೂ ನಮಗೆ ರೋಮಾಂಚನ ಆಗಂಥ ಈ ಪ್ರವಚನ ನಮ್ಮ ಜೀವನ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಬಂದಂಥ ಈ ಪ್ರವಚನ ಕೇಳಿದಂಥ ಪ್ರತಿಯೊಬ್ಬರು ಸಮಾಜದಲ್ಲಿ ಉತ್ತಮವಾಗಿ ನಡ್ಕೊಳ್ಳೋ ರೀತಿಯಲ್ಲಿ ಜೀವನ ಮಾಡಬೇಕಂತಂದು ಅವರು ಸಂದೇಶ ಕೊಟ್ಟಿದ್ದಾರೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಕರ್ನಾಟಕದ ಭಾವೈಕ್ಯತೆಗೆ, ಸಹೋದರತ್ವಕ್ಕೆ ಮತ್ತು ಈ ಸಮಗ್ರತೆಗೆ ಹಾಗೂ ಸೌಹಾರ್ದಯುತವಾಗಿರ್ತಕ್ಕಂಥ ವಾತಾವರಣವನ್ನು ಭವಿಷ್ಯದ ಪೀಳಿಗೆ ಕೊಡಲಿಕ್ಕೆ ಈ ಪ್ರವಚನಗಳು ಅತ್ಯಂತ ಅದ್ಭುತವಾದಂಥ ಪರಿಣಾಮವನ್ನು ಬೀರಿವೆ, ಸ್ಫೂರ್ತಿಯನ್ನು ನೀಡಿವೆ. ಆ ಹಿನ್ನೆಲೆಯಲ್ಲಿ ಜಮಾತಿ ಇಸ್ಲಾಮಿ ಹಿಂದ್ ಈ ಸಂಸ್ಥೆ ಏನು ಈ ಚಿಕ್ಕಜಂಬೂರಿನಲ್ಲಿ ಈ ಕಾರ್ಯಕ್ರಮ ಮಾಡಿದೆ, ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮಗಳು ಕರ್ನಾಟಕದ ತುಂಬ ಪ್ರತಿ ಹಳ್ಳಿಯಲ್ಲಿಯೂ ಹೆಚ್ಚು ಹೆಚ್ಚು ಜರುಗುವುದರ ಮೂಲಕ ಈ ನಾಡಿನ ಒಂದು ಅಂತಃಸತ್ವವಾಗಿರ್ತಕ್ಕಂಥ ಭಾವೈಕ್ಯತೆ ಮತ್ತು ಸಮಗ್ರತೆಗೆ ಮತ್ತು ನಮ್ಮೆಲ್ಲರ ಒಂದು ಸಹೋದರತ್ವಕ್ಕೆ ಅತ್ಯಂತ ಅವಶ್ಯಕವಾಗಿದೆ ಈ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯುವುದರ ಮೂಲಕ ಸಮಾಜದಲ್ಲಿ ಭ್ರಾತೃತ್ವ ಮತ್ತು ಭಾವೈಕ್ಯತೆಯನ್ನು ಮೂಡಿಸಲಿ ಎನ್ನುವ ಮಾತನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಎಲ್ಲ ಸಮುದಾಯದವ್ರನ್ನೂ ಒಳಗೊಂಡು ಒಂದು ಹೊಂದಾಣಿಕೆ ಮನೋಭಾವ ಮತ್ತು ಜನರ ಸಾಮರಸ್ಯವನ್ನು ಹೊಂದಾಣಿಕೆ ಆಗಿ ಹೋಗಬೇಕು ಅನ್ನೋ ಒಂದು ಮಹಮ್ಮದ್ ಕುಯಿ ಇವರು ಸ್ಪೀಚ್ ಅವರು ಹೇಳಿದಂಥ ನಿರ್ದೇಶನ ಎಲ್ಲ ಸಮುದಾಯವನ್ನು ಒಳಗೊಂಡು ಮನಸ್ಸಿಗೆ ಒಂದು ಆನಂದ ಕೊಡ್ತು ಅನ್ನೋದನ್ನು ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಿಂದೂ ಅವನ ಧರ್ಮನ ಅವನು ಕಾಪಾಡ್ಕೋಬೇಕು, ಮುಸ್ಲಿಂ ಧರ್ಮದಾಗ ಇದು ಮಾಡ್ತಾನೆ. ಅನಾವಶ್ಯವಾಗಿ ಕೆಟ್ಟ ಒಂದು ಸಂದೇಶನ, ಕೆಟ್ಟ ಹುಳುಗಳು ಅವನ ಧರ್ಮನ ವಿಭಜನೆ ಮಾಡಿ ಪ್ರಚೋದನೆ ಮಾಡ್ತಾರೆ. ಎಲ್ಲರೂ ನನ್ನ ಧರ್ಮನ ನಾನು ಪ್ರೀತಿಸುವ ಇನ್ನೊಂದು ಧರ್ಮನ ಅವಹೇಳನ ಮಾಡೋಂಥ ಅಗತ್ಯ ಏನಿರುತ್ತೆ? ಇದು ಭಾವೈಕ್ಯತೆ ಮೆರೆದ್ರೆ ಎಲ್ಲವನ್ನು ಸಮಾನವಾಗಿ ನೋಡಿದರೆ ಯಾರಿಗೂ ಎಲ್ಲ ಅವ್ರವ್ರ ಧರ್ಮ ಅವ್ರವ್ರಿಗೆ ಇಂಟ್ರೆಸ್ಟ್. ನನ್ನ ಧರ್ಮನ ನಾನು ಹೆಂಗೆ ಪ್ರೀತಿಸ್ತಾನೋ ಇನ್ನೊಬ್ಬರು ಅವ್ರ ಧರ್ಮನ ಅವ್ರು ಪ್ರೀತಿಸ್ತಾರೆ ಅನ್ನೋ ಮನೋಭಾವನೆ ಎಲ್ಲರ ಹತ್ರಲೂ ಇರಬೇಕು. ಅವಾಗ ಸಹಬಾಳಿಗೆ ಭಾಳಕ್ಕೆ ಒಂದು ದೇಶ ಶಾಂತಿಯುತವಾಗಿ ಬದುಕಕ್ಕೆ ಒಂದು ಅವಕಾಶ ಇರುತ್ತೆ. ಕಾರ್ಯಕ್ರಮ ಭಾಳ ಚೆನ್ನಾಗಾಯಿತು. ಎಲ್ಲ ಪ್ರವಚನ ಎಲ್ಲ ಚೆನ್ನಾಗಾಯಿತು. ಸ್ವಾಮೀಜಿ ಅವ್ರದಿಂದ ಚೆನ್ನಾಗಾಯಿತು. ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮಂದಿರಂತ ಸೇರಿ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಇನ್ನು ಮುಂದೆ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ಅಂತ. ಇದು ಒಂದು ಒಳ್ಳೆಯ ಸೌಹಾರ್ದತೆಯುತ ಒಳ್ಳೆಯ ಕಾರ್ಯಕ್ರಮ, ಅರ್ಥಪೂರ್ಣವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಹೀಗೆ ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲ ಆಶೆ. ಮುಸ್ಲಿಮ್ಸನ್ನು ಭೇದ ಭಾವನೆ ಇಟ್ಕೊಂಡಂಗೆ ಪೂರಣ ಮಾಡಿಕೊಟ್ರು. ಅದಕ್ಕೆ ಭಾಳ ಸಂತೋಷ ಆಯ್ತು, ನಮಗೆ ಭಾಳ ಖುಷಿಪಟ್ವಿ. ಮುಂದೆ ಇದೇ ಥರ ಮಾಡ್ಕೊಂಡು ಹೋಗ್ರಿ, ನಮಗೂ ಒಳ್ಳೇದಾಗ್ತದೆ, ನಿಮಗೂ ಒಳ್ಳೇದಾಗ್ತದೆ. ಎಲ್ಲರೂ ಅಣ್ಣ ತಮ್ಮಗಳಾಗಿ ಚೆಂದಾಗಿರೋ ಕಾರ್ಯಕ್ರಮದಲ್ಲಿ ಮನುಷ್ಯ ಯಾವ ಥರ ಬದುಕಬೇಕು, ಯಾವ ಧರ್ಮ ಯಾವ ಭೇದ ಭಾವ ಇಲ್ಲದ ಒಂದು ಧರ್ಮದನ್ನು ಯಾವ ಥರ ಕಾಪಾಡಿಕೊಂಡು ನಾವು ಮನುಷ್ಯರಾಗಿ ಯಾವ ಥರ ಬಾಳ್ಬೇಕು ಅನ್ನೋದು ಎಲ್ಲರಿಗೂ ಮನದುಟ್ಟುವಂಥ ಮಾತನ್ನು ನಮ್ಮ ಶಾಂತಿ ಪ್ರಕಾಶ ಸಂಸ್ಥಾಪಕರಾದಂಥ ಮಹಮ್ಮದ್ ಕುನ್ನಿ ಅವರು ಭಾಳ ಅಚ್ಚುಕಟ್ಟಾಗಿ ಒಂದು ಮನುಷ್ಯನ ಜೀವನವನ್ನು ಯಾವ ಥರ ನಡ್ಕೊಂಡು ಹೋಗಬೇಕು ನಾವು ಅನ್ನೋದೊಂದು ಸರಳವಾಗಿ ಒಂದು ಮಾರ್ಗದರ್ಶನ ನೀಡಿಕೊಟ್ಟಿದ್ದಾರೆ. ಅದೇ ಥರ ಎಲ್ಲರೂ ಆ ಥರ ಬಳಕೆ ಮಾಡ್ಕೊಂಡು ಹೋದರೆ ನಮ್ಮ ಒಂದು ಮನುಷ್ಯತ್ವ ಅನ್ನೋದಕ್ಕೆ ಒಂದು ಬೆಲೆ ಇರುತ್ತೆ ಅಂತ ನನ್ನ ಅನಿಸಿಕೆಯನ್ನು ಹೇಳ್ತಿದ್ದೀನಿ. ಅದೇ ಥರ ನಮ್ಮ ಕಬ್ಬಿಣಕಂಠ ಮಠದ ಸ್ವಾಮೀಜಿಯವರು ಬಂದು ನಮ್ಮ ಹಿಂದೂ ಮತ್ತು ಮುಸ್ಲಿಮರ ಬಾಂಧವ್ಯದ ಬಗ್ಗೆ ಭಾಳ ಸರಳವಾಗಿ ಎಲ್ಲರಿಗೂ ಮನದಟ್ಟುವಂಥ ಮಾತುಗಳನ್ನು ಆಡಿ ಎಲ್ಲರಿಗೂ ಒಂದು ಖುಷಿಯನ್ನು ನಡೆಸಿಕೊಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಾಯಿತು. ಇದನ್ನು ಹಿಂದೂ ಮುಸ್ಲಿಂ ಬಾಂಧವರು ಏಕತೆಯಿಂದ ಇರುವುದಕ್ಕೆ ಒಳ್ಳೆಯ ಅವಕಾಶ ಇದು ಕೊಟ್ಟರು ಅಂತ ನಾನು ತಿಳಿಸ್ತೇನೆ. ಖಂಡಿತ ನಡಿಬೇಕು, ಪ್ರತಿ ವರ್ಷ ನಡೀತಾ ಇದ್ದರೆ ಎಲ್ಲ ಜನಕ್ಕೆ ಒಳ್ಳೆಯ ಇದು ಸಂದೇಶ ಚೆನ್ನಾಗಿ ಸಿಗುತ್ತೆ.